ಇವತ್ತಿದು ಸ್ಪೆಷಲ್ ಇಡ್ಲಿ ಬಟಾಟೆ ಗಸಿ. ಮೊದಲಿಗೆ ಬಟಾಟೆ ಮತ್ತು ಟೊಮೆಟೊ ಬೇಯಲಿ ಇಡ್ತಾ ಇದ್ದೇನೆ. ಫ್ರೆಂಡ್ಸ್, ಇಡ್ಲಿ ಯಾವತ್ತು ಕ್ಲೀನ್ ಮಾಡೋದು ಹೇಗೆ ಗೊತ್ತಾ? ಫಸ್ಟು ಚೆನ್ನಾಗಿ ಒಂದು 5-6 ಸಲ ತೊಳಿಬೇಕು. ಇಡ್ಲಿ ಕ್ಲೀನ್ ಮಾಡಿದ ನಂತರ ತೊಳಿಲಿಕ್ಕಿಲ್ಲ, ಯಾಕಂದರೆ ಇಡ್ಲಿಯ ತಲೆಯಲ್ಲಿ ಮೊಟ್ಟೆ ಇರುತ್ತೆ, ಅದು ತುಂಬ ರುಚಿಕರವಾಗಿರುತ್ತೆ. ಅದು ಕ್ಲೀನ್ ಮಾಡಿದ ನಂತರ ತೊಳೆದ್ರೆ ಅದರ ಟೇಸ್ಟ್ ಎಲ್ಲ ಹೋಗುತ್ತೆ. ಈಗ ನೋಡಿ, ಅದು ಕ್ಲೀನ್ ಮಾಡೋದು, ತಲೆಯ ಕವಚ ಮೇಲಿಂದ ತೆಗಿಬೇಕು, ಮತ್ತು ಕೆಳಗಡೆಯಿಂದ ಅದರದ್ದು ನಾರೆಲ್ಲ ತೆಗಿಬೇಕು. ಆಗ ಮೇಲ್ಗಡೆದು ಅದರ ಎಟ್ಟಿದ್ದು ತಲೆಯಲ್ಲಿ ಮೊಟ್ಟೆ ಇರುತ್ತಲ್ಲ ನೋಡಿ, ಈ ರೀತಿ ಅದು ಅದರಲ್ಲೇ ಉಳಿತದೆ. ಹಾಗೆ ಕ್ಲೀನ್ ಮಾಡಬೇಕು. ಮತ್ತು ಅದರದ್ದು ಕವಚ ಎಲ್ಲ ತೆಗೆದ ನಂತರ ತೊಳಿಬಾರ್ದು. ಇಡ್ಲಿ ಟೇಸ್ಟ್ ಎಲ್ಲ ನೀರಲ್ಲಿ ಹೋಗುತ್ತೆ. ಈ ರೀತಿ ತೆಗಿಬೇಕು. ಮೊದಲೇ ಒಂದು 5-6 ಸಲ ತೊಳೆದಿರಬೇಕು ನೀರಲ್ಲಿ. ಸರಿ, ಅದರದ್ದು ಹೊಯ್ಗೆ ಎಲ್ಲ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಆಗುತ್ತೆ. ನಂತರ ಕ್ಲೀನ್ ಮಾಡಬಾರ್ದು, ಹಾಗೆ ಉಪಯೋಗಿಸಬೇಕು. ಇದು ಇಟ್ಟಿದ್ದು ಟ್ರಿಕ್ಸು ನೋಡಿ. ನೀವು ಹಾಗೆ ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ನೀವು ಕ್ಲೀನ್ ಮಾಡಿ ಎಲ್ಲ ಮಾಡಿದರೆ ತೊಳೆದ್ರೆ ಅದು ಹೋಗೋದಿಲ್ಲ. ಈಗ ಬಟಾಟೆ ಟೊಮೆಟೊ ಬೆಂದಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಾವು ಆಲ್ರೆಡಿ ಸಿಪ್ಪೆ ತೆಗೆದ ಇಡ್ಲಿಯನ್ನು ಇದಕ್ಕೆ ಹಾಕ್ಕೊಳ್ಬೇಕು ಬೇಯಲಿಕ್ಕೆ. ಜಾಸ್ತಿ ಹೊತ್ತು ಬಿಡಲಿಕ್ಕಿಲ್ಲ, ಒಂದು 5 ನಿಮಿಷದೊಳಗೆ ಅದು ಬೇಯುತ್ತೆ. ಮತ್ತು ಅದಕ್ಕೆ ಈಗ ಇಡ್ಲಿ ಬೆಂದಿದೆ. ಇದಕ್ಕೆ ಮೊದಲೇ ನಾನು ರೆಡಿ ಮಾಡಿಟ್ಟು ಮಸಾಲೆ, ತರಕಾರಿಗೆ ಹೇಗೆ ಮಸಾಲೆ ರೆಡಿ ಮಾಡ್ತೇವೋ ಹಾಗೆ ತೆಂಗಿನಕಾಯಿ ಹುರಿದು, ಮೆಣಸು, ಕೊತ್ತಂಬರಿ, ಜೀರಿಗೆ ಇಷ್ಟೇ ಸಾಕಾಗುತ್ತೆ. ಸ್ವಲ್ಪ ನೀರು ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಿ. ಇಷ್ಟಾದರೆ ಇಡ್ಲಿ ಬಟಾಟೆ ಗಸಿ ರೆಡಿಯಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೊನೆಯವರೆಗೂ ನೋಡಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್.